ಏಪ್ರಿಲ್ 3ರಂದು ಪ್ರೇಮಿ ಸಿನಿಮಾ ಮುಖಾಂತರವಾಗಿ ಒಂದಷ್ಟು ಜನರು ತಮ್ಮ ನಟನೆ ಜೊತೆಗೆ ಡೈರೆಕ್ಷನ್ ಹಾಗೂ ಮ್ಯೂಸಿಕಲ್ ಮುಖಾಂತರವಾಗಿ ನಿಮ್ಮ ಮುಂದೆ ನಿಮಗೆ ಔತಣಕೂಟವನ್ನ ಬಡಿಸುವುದಕ್ಕೆ ಬರ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಕೇವಲ ಆಕ್ಟಿಂಗ್ ಮಾತ್ರ ಅಲ್ಲ, ಡೈರೆಕ್ಷನ್ ಜೊತೆಗೆ ಆಕ್ಟಿಂಗ್ ಹಾಗೆ ಮ್ಯೂಸಿಕಲ್ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ರಂಜಿಸಿದಂತಹ ಡೈರೆಕ್ಟರ್ ನನ್ನೊಟ್ಟಿಗಿದ್ದಾರೆ. ಪ್ರೇಮಿ ಸಿನಿಮಾದ ಡೈರೆಕ್ಟರ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿತ್ತು, ಯಾವ ರೀತಿಯಾಗಿ ಈ ಸಿನಿಮಾ ಇದೆ, ಜನರು ಯಾಕೆ ಈ ಸಿನಿಮಾವನ್ನ ನೋಡ್ಬೇಕು, ಎಲ್ಲವನ್ನ ಕೇಳ್ತಾ ಹೋಗ್ತೀನಿ. ಪ್ರದೀಪ್ ವರ್ಮಾ ಸರ್ ನನ್ನೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸರ್ ಈಗ ಕೇವಲ ನೀವು ಒಂದು ಪಾತ್ರವನ್ನ ನಿಭಾಯಿಸಿಲ್ಲ. ಯಾಕಂತಂದ್ರೆ ಇಲ್ಲಿ ಈ ಪ್ರೇಮಿ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ಅನ್ನ ಜೊತೆಗೆ, ಯಾಕಂತಂದ್ರೆ ಒಂದು ನಟನೆ, ಇನ್ನೊಂದು ಡೈರೆಕ್ಷನ್, ಈ ಎರಡನ್ನ ನಿಭಾಯಿಸಿದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಫಸ್ಟ್ ಈ ಫಿಲಮ್‌ಗೆ ಅದು ಎಲ್ಲರ ಕಡೆ ಹೇಳಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದು. ಆಮೇಲೆ ನಂತರ ಕೆಲವೊಂದು ಅವರು ಪ್ರಾಬ್ಲಮ್ಸಿಂದ ತಿರ್ಗಾ ನನಗೆ ಡೈರೆಕ್ಷನ್ ಮಾಡ್ತೀರಾ ಕೇಳಿದ್ರು. ಆ ನಂತರ ಏನಾಯಿತು, ಸರಿ ಡೈರೆಕ್ಷನ್ ಮಾಡ್ತೀನಿ, ಬಟ್ ನನಗೆ ಆ ಕತೆ ಮಾಡೋಕ್ಕಾಗಲ್ಲ. ನಂತರ ಒಂದು ಕತೆಗಳು ಇದೆ ನೋಡಿ ಅಂತ ಒಂದು 2 ಕತೆ ಹೇಳಿದೆ. 2 ಕತೆ ಅವ್ರಿಗೆ ಫಸ್ಟು ಯೂಶ್ವಲಿ ನಾವು ನಮ್ಮ ಮ್ಯೂಸಿಕ್ ಸೈಡ್ ಅಂದರೆ ಥ್ರಿಲ್ಲರ್ ಕತೆ ಹೇಳ್ತೀವಿ. ಥ್ರಿಲ್ಲರ್. ನೆಕ್ಸ್ಟು ನಾನು ಮಾಡಿದ ಥ್ರಿಲ್ಲರ್ ಪ್ಲಸ್ ಆ್ಯಡೆಡ್ ವಿತ್ ಲವ್ ಸ್ಟೋರಿ ಹೇಳಿದೆ. ಅದೆರಡೂ ಒಪ್ಕೊಂಡಿಲ್ಲ. ಸರಿ ಇನ್ನೊಂದು ದಿನ, ಸರಿ ನೀವು ನೆಕ್ಸ್ಟ್ ದಿನ ಬನ್ನಿ, ನಾನು ಇನ್ನೊಂದು ಕತೆ ಹೇಳ್ತೀನಿ, ಯೋಚನೆ ಮಾಡ್ತೀನಿ ಅಂತ ಕಳಿಸ್ಬಿಟ್ಟೆ. ನೆಕ್ಸ್ಟ್ ದಿನ ಬಂದರು. ಬಂದಾದಮೇಲೆ ನಾನು ಕತೆ ಹೇಳಿಲ್ಲ. ನಿಮ್ಮ ಹತ್ರ ಒಂದು ಕತೆ ಇದೆಯಲ್ಲ ಹೇಳಿ ಅಂತ ಹೇಳಿದೆ. ಹೌದು, ಇಷ್ಟು ನಮ್ಮ ಹತ್ರ ಹೆಂಗೆ ಕತೆ ಇದೆ ಹೆಂಗೆ ಗೊತ್ತಾಯ್ತು? ನಮ್ಗೆ ಇಷ್ಟು ಪಿಕ್ಚರೆಲ್ಲ ವರ್ಕ್ ಮಾಡಿದ್ದೀವಿ ಮೇಡಮ್. ಈ 2 ಕತೆನೂ ನಾನು ಗೊತ್ತು, ಇದು ಯಾರು ಬೇಕಾದ್ರೂ ಒಪ್ಕೊಳ್ತಾರೆ. ನೀವು ಒಪ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ಕತೆ ಇದೆ. ಸರಿ ಆ ಕತೆನ ಕೊಡಿ ಅಂತ ಹೇಳಿ ಅವರು ಒಂದು ನಾಟ್ ಹೇಳಿದ್ರು. ಆ ನಾಟ್ ಇಟ್ಕೊಂಡು ಓಕೆ, ಇದನ್ನ ಫಿಲ್ಮ್ ಮೇಕಾಗಿ ಕನ್ವರ್ಟ್ ಮಾಡ್ತೀನಿ. ಆ ನಾಟ್ ಹೇಳಿದ ತಕ್ಷಣ ಓಕೆ ಸರ್, ಇದು ಬಂದು ರಿಯಲ್ ಕತೆ ಆಗಿರೋದು ಇನ್ಸಿಡೆನ್ಸ್. ಹೌದಾ? ಸರಿ ಬಿಡಿ, ಒಳ್ಳೇದಾಯಿತು. ಬಟ್ ಪರ್ಮಿಷನ್ಸ್ ಎಲ್ಲ ತೊಗೊಂಡ್ರಾ? ಇಲ್ಲ ನಮ್ಮ ಗೊತ್ತಿರೋರೆ. ಸರಿ ಯಾರ್ದು ಈ ಕತೆ ಅಂತ ಹೇಳಿದ್ರು. ಕೇಳಿದೆ. ಇನ್ನೂ ಹೇಳಿಲ್ಲ ನನಗೆ ಯಾರ್ದಂತ. ಸರಿ ಪಿಕ್ಚರ್ ಬಂದ್ ಮಾಡೋದಾದ್ಮೇಲೆ ಗೊತ್ತಾಗುತ್ತೆ. ಸೊ ಆ ಥರ ಸ್ಟಾರ್ಟ್ ಆಗಿದ್ದು ಪ್ರೇಮಿ. ಸರ್ ಈಗ ಪ್ರೇಮಿ ಅಂದ ತಕ್ಷಣ ಎಲ್ರಿಗೂ ನೆನಪಿಗೆ ಬರೋದು ಒಂದು ಪ್ರೀತಿ, ಪ್ರೇಮ ಅನ್ನುವಂತಹದ್ದು. ಈ ಪ್ರೇಮಿ ಸಿನಿಮಾದಲ್ಲಿ ಕೇವಲ ಪ್ರೀತಿ, ಪ್ರೇಮ ಮಾತ್ರ ಇದೆ, ಇದ್ರ ಜೊತೆಗೆ ಬೇರೆ ಏನೆಲ್ಲವನ್ನ ಜನರು ನಿರೀಕ್ಷಿಸಬಹುದು? ಸಿ ಪ್ರೇಮಿ ಇವಾಗ ಲವ್ ಅಂದ್ರ ತಕ್ಷಣ ಇವಾಗ ಬರೀ ಹುಡುಗ-ಹುಡುಗಿ ಲವ್ ಅಂತ ಇರುತ್ತೆ ಕೆಲವರು ಮೈಂಡ್ ಸೆಟ್ಟಲ್ಲಿ. ಅದು ಇಲ್ಲ ಇದು. ಮೀನ್ಸ್ ಲವ್ ಅಂದರೆ ಎಲ್ಲರೂ ಇವಾಗ ಅಪ್ಪ ಅಮ್ಮನ ಲವ್ ಮಾಡ್ತೀವಿ, ಒಂದು ಫ್ರೆಂಡ್‌ನ ಲವ್ ಮಾಡ್ತೀವಿ, ಒಂದು ಲವರ್‌ನ ಲವ್ ಮಾಡ್ತೀವಿ. ಆ ಲವರ್‌ನ ಲವ್ ಮಾಡುವಾಗ ಇವಾಗಿರೋ ಜನ್ರೇಷನ್ ಲವ್ ಬೇರೆ ಇದೆ. ಸೊ ಇವ ಒಂದು 80s 90s ಜನ್ರೇಷನ್ ಎಲ್ಲ ಹೆಂಗಿರುತ್ತೆ ಅಂದರೆ, ಆ ಜನ್ರೇಷನಲ್ಲಿ ಇವು ಒಬ್ಬರನ್ನ ನೋಡಿದ್ರೆ ಒಬ್ಬರೇ. ಇನ್ನೊಂದು ಕಡೆ ಹೋಗೋಕ್ಕೆ ಕಷ್ಟ ಆಗತ್ತೆ. ಬಟ್ ಆ ಇಂಟೆನ್ಷನ್ ಇಟ್ಕೊಂಡು ನಮ್ಮ ಕಥೆಯಲ್ಲಿ ಇಬ್ರು ಲವ್ ಮಾಡ್ತಾರೆ. ಬಟ್ ತಾಳಿ ಯಾರು ಕಟ್ತಾರೆ? ಈಗ ಟ್ರೇಲರ್ ಅಲ್ಲೂ ಸಹ ಅದೇ ಕನ್ಫ್ಯೂಷನ್ ಇರುವಂತದ್ದು. ಮಧ್ಯದಲ್ಲಿ ಹೀರೋ ತಾಳಿನ ಹಿಡ್ಕೊಂಡು ನಿಂತಿರ್ತಾನೆ, ಯಾರಿಗೆ ಕಟ್ತಾರೆ ಅನ್ನುವಂಥದ್ದು. ಯಾರಿಗೆ ಕಟ್ಬೋದು ಸರ್? ನಾನು ಕಟ್ಬಿಟ್ಟಿದ್ದೀನಿ. ವಿಲ್ಲನ್ ಆಗಿ ಕಟ್ಬಿಟ್ಟಿದ್ದೀನಿ ತಾಳಿ. ಇವಾಗ ಅವ್ರು ಯಾವ ಆಪ್ಷನ್ ಆಗಿ ತಗೊಳ್ತಾರೆ ಅದು ನೋಡ್ಬೇಕು. ಅದನ್ನ ಪಿಕ್ಚರ್ ಬಂದು ನೋಡಿದ್ರೆ ಗೊತ್ತಾಗತ್ತೆ. ವಿಲ್ಲನ್ ಆಗು ನಾನು ಆ್ಯಕ್ಚುಲಿ ಈ ಪಿಕ್ಚರಲ್ಲಿ ನಾನು ವಿಲ್ಲನ್ ಆಗಿ ಮಾಡಿಲ್ಲ. ಫಸ್ಟ್ ಮಾಡಕ್ಕೆ ಹೋಗಿಲ್ಲ. ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ. ಬಟ್ ಏನಾಯ್ತು, ಕೆಲವೊಂದು ರೀಸನ್ನಿಂದ ಇವಾಗ ನಾವು ಹುಡುಕ್ತೀವಿ ಬೇರೆ ಕಡೆ. ವಿಲ್ಲನ್ ಆಗಿ ನಮ್ಮ ಸಂಖ್ಯೆಗೆ ಬರಬೇಕು, ನಮ್ಮ ಡೇಟಿಗೆ ಬರಬೇಕಂತ. ಅದು ಆಗಿಲ್ಲ. ಸೊ ನಮ್ಮ ಡೈರೆಕ್ಷನ್ ಟೀಮೆಲ್ಲ ಬಂದರು, ಇಲ್ಲ ನೀವೇ ಮಾಡಿ ಅಂತ ಹೇಳಿದ್ರು. ಓಕೆ ನಾನೇ ಮಾಡ್ತೀನಿ. ಸರಿ ಅದಕ್ಕೆ ಒಂದು ಅಡಾಪ್ಟೇಷನ್ ಬೇರೆ ಥರ ಸೀನ್ಸ್ ಎಲ್ಲ ಮಾಡಿ ಅದನ್ನ ಡೆವಲಪ್ ಮಾಡಿ ಅದನ್ನ ಪೋರ್ಟ್ರೇಟ್ ಬೇಕಂದರೆ ಇನ್ನೊಂದು ವಿಲ್ಲನ್ ಅಂದರೆ, ಇವಾಗ ಬೇರೆ ವಿಲ್ಲನ್ ಹಾಕ್ಬೇಕಂದ್ರೆ ನಾನು ಅದು ಸೀನ್ ಬೇರೆ ಪೋರ್ಟ್ರೇಟ್ ಮಾಡ್ತೀನಿ. ಇವಾಗ ಎವ್ರಿ ಹ್ಯೂಮನ್ ಹಿಂಗೆ ಲುಕ್ಕು ಒಂದೊಂದು ಥರ ಇರುತ್ತೆ. ಜನ ಅದೇ ಥರ ಅಣ್ಣವ್ರಂದ್ರೆ ಈ ಥರ ನೋಡ್ತಾರೆ. ಅಣ್ಣವ್ರು ಅಂದರೆ ಎಕ್ಸ್ಪೀರಿಯನ್ಸ್ ಎಲ್ಲನೂ ನೋಡಿ ಬಂದಿದ್ದಾರೆ. ಅವ್ರನ್ನ ಎಲ್ಲ ಥರನೂ ತೊಗೊಳ್ತಾರೆ. ಬಟ್ ಹೊಸಬ್ರು ಯಾರೋ ಇದ್ದಾಗ ಸರ್ಟನ್ ಎಲಿಮೆಂಟ್ಸ್ ತೊಗೊಳ್ತಾರೆ. ಆ ಎಲಿಮೆಂಟ್ಸ್ ಕ್ಯಾರೆಕ್ಟರ್ ಬಂದು ಅವ್ರಿಗೆ ಮನಸ್ಸಿಗೆ ಟಚ್ ಆದರೆ ಖಂಡಿತ ಬಂದು ನಮ್ಮಲ್ಲಿ ಈ ಕ್ಯಾರೆಕ್ಟರ್ ಇದೆ, ನಮ್ಮಲ್ಲಿ ಈ ಪ್ರೇಮಿ ಇದ್ದಾನೆ, ಆ ಥರನೇ ಮಾಡಿಕೊಂಡು ಸೊ ಅದನ್ನ ಡೆವಲಪ್ ಮಾಡಿರಿ ಕ್ಯಾರೆಕ್ಟರ್. ಹಾಗಾದ್ರೆ ನಿಮ್ಮಲ್ಲಿ ಯಾವ ತರ ಪ್ರೇಮಿ ಇದ್ದಾನೆ ಸರ್? ನಮ್ಮಲ್ಲಿ ಒಂದು ಹೊಸ ಥರ ಪ್ರೇಮಿ ಇದ್ದಾನೆ. ಇದು ಹೀರೋ ವಿಲನ್ಗೆ ಫೈಟ್ ಅಂತ ಯಾವಾಗಲೂ ಇರುತ್ತಲ್ಲ, ಅದು ಇಲ್ಲದೆ ಬೇರೆ ಒಂದು ಮಾಡಿದ್ದೀವಿ. ಈ ಸಿನಿಮಾದ ಕತೆ ಹೇಗೆ ಹುಟ್ಕೊಳ್ತು ನಿಮ್ಗೆ? ಯಾವ ಟೈಮಲ್ಲಿ? ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಇಂಥ ಟೈಮಲ್ಲಿ ಎಲ್ಲೋ ಕೂತ್ಕೊಂಡು, ಕೆಲವೊಬ್ರಿಗೆ ಒಂದೊಂದ್ ತರ ಶಾಂತವಾಗಿರೋ ಸ್ಥಳದಲ್ಲಿ, ಕೆಲವೊಬ್ರಿಗೆ ಒಂದೊಂದ್ ಪ್ಲೇಸಲ್ಲಿ, ಆ ತರ ನೋಡಿದಾಗ ನಿಮ್ಗೆ ಈ ಕತೆ ಹೇಗೆ ಕ್ರಿಯೇಟ್ ಆಗಿದ್ದು?
ಈ ಕತೆ ನಿಜವಾಗ್ಲೂ ಹೇಳಿದ್ರೆ ರಾಮೇಶ್ವರಮಲ್ಲಿ ಹುಟ್ಟು ರಾಮೇಶ್ವರಂ ಟೀ ಕಾಫಿಗೆ ಹೋಗ್ತೀನಿ. ಓಕೆ. ಅಲ್ಲಿ ಹೋದಾಗ ಯೋಚನೆ ಮಾಡ್ತೀನಿ ಕೂತ್ಕೊಂಡು ಒಬ್ನೇ. ಅಲ್ಲಿ ನನ್ಗೆ ಇದಾಯ್ತು. ಓಕೆ. ಸರ್ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್‌ಗಳಿದಾವೆ? ಈ ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. ಸೊ 5 ಸಾಂಗಲ್ಲೂ ಮ ಒಂದು 2 ಡ್ಯೂಯೆಟು, 2 ಡ್ಯೂಯೆಟು, ಆಮೇಲೆ ಒಂದು ಹೀರೋ ಸೋಲು, ಆಮೇಲೆ ಹೀರೋ ಪ್ಯಾಥೋ ಒಂದು, ಆಮೇಲೆ ಒಂದು ಡ್ಯಾನ್ಸ್ ನಂಬರ್ ಸಾಂಗು, ಪೆಪ್ಪಿ ಸಾಂಗು. ಸೊ ಈ 5 ಸಾಂಗು ಬಿಟ್ಟು ಇನ್ನೊಂದು ಬಿಟ್ ಸಾಂಗ್ಸು ಚಿತ್ರದಲ್ಲಿ 2, 3 ಇದೆ. ಒಂದು ನೀವು 3 ಪಾತ್ರವನ್ನ ನಿಭಾಯಿಸಿದ್ರ. ಇದರಲ್ಲಿ ಡೈರೆಕ್ಷನ್ನು ಮತ್ತೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದಾಗಿರ್ಬೋದು, ಇನ್ನೇನು ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರ. ಈ 3 ಪಾತ್ರವನ್ನ ನೋಡಿದಾಗ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಅಂದ್ರೆ ಕಷ್ಟ ಇಲ್ದಿರೋ ಕೆಲಸ ಯಾವ್ದಪ್ಪ ಅನ್ಸುತ್ತೆ? ಇಲ್ಲ ಕಷ್ಟ ಇಲ್ದೇ ಇರೋ ಕೆಲ್ಸ ಕ ಯಾವ್ದಂದ್ರೆ ನಾನ್ ಹೇಳ್ತೀನಿ ಇಟ್ ಈಸ್ ಮ್ಯೂಸಿಕ್ ಅಂತ ಹೇಳ್ಬೋದು ಫಸ್ಟು. ಆಮೇಲೆ ತುಂಬಾ ಕಷ್ಟ ಅಂದ್ರೆ ಯಾವ್ದಂದ್ರೆ ಇಂಟರ್ವ್ಯೂಸ್. ಯಾಕಂದ್ರೆ ನಾವು ಏನ್ ಹೇಳ್ತೀವೋ ಅದನ್ನ ಜನ ಕೇಳ್ತಾರೆ. ಇವ್ನ್ ಪಿಕ್ಚರ್ ನೋಡ್ಬೋದಾ? ನೋಡ್ಬೇಕಾ? ನೋಡ್ಬಾರ್ದಾ ಅಂತ. ಅಲ್ಲೇ ಡಿಸೈಡ್ ಮಾಡ್ತಾರೆ. ಇಂಥ ಮಾತಾಡ್ತಾನೆ ಇವನ ಹತ್ರ ಏನಕ್ಕೆ ನಾವು ಈ ಪಿಕ್ಚರ್ ಏನಕ್ಕೆ ನೋಡ್ಬೇಕು? ಹಂಗೆಲ್ಲ ಬರುತ್ತೆ. ಸೊ ಅದನ್ನ ನಾವು ಏನ್ ರಿಯಾಲಿಟಿ ಇದೆ ಅದ್ನ ಹೇಳ್ತೀವಿ. ನೆಕ್ಸ್ಟ್ ಫುಲ್ ರಿಯಾಲಿಟಿ ನೋಡ್ಬೇಕಂದ್ರೆ ಚಿತ್ರದೊಂದು ನೋಡ್ಬೇಕು. ಸೊ ಮ್ಯೂಸಿಕ್ ಐ ಲವ್ಡ್ ಇಟ್. ಬಟ್ ಅದೇ ರೀತಿಯಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಅವರ್ ಎಲ್ಲ ಡೈರೆಕ್ಟರ್‌ಗೆ. ಯಾಕಂದ್ರೆ ಈ ಡೈರೆಕ್ಟರ್‌ಗಳು ಎಷ್ಟು ಕಷ್ಟ ಪಡ್ತಾರಂದ್ರೆ ಒಂದು ಒಂದು ಶೂಟಿಂಗಲ್ಲಿ ಒಬ್ರೇ ತಲೆ. ಬಟ್ ಅಷ್ಟು ಹೆಡ್‌ನ ಎಲ್ಲಾನು ಅವ್ರು ಬೇರೆ ಬೇರೆ ಯೋಚನೆಗಳು ಇರುತ್ತೆ. ಅದನ್ನ ಒಬ್ರು ಮೇಂಟೈನ್ ಮಾಡೋದು ಅವರೊಬ್ರೇ. ಸೊ ಅದು ತುಂಬಾ ಟಾಸ್ಕ್ ಇದೆ. ಯಾಕಂದ್ರೆ ನನಗೆ ಬ್ಯಾಕ್‌ಗ್ರೌಂಡ್ ಸ್ಕೋರ್ ತುಂಬಾ ವರ್ಕ್ ಮಾಡುವಾಗ ಎಲ್ಲ ಡೈರೆಕ್ಟರ್‌ಗಳು ಬರ್ತಾರೆ, "ಸರ್ ನನ್ಗೆ ಹಿಂಗಾಯ್ತು ಸರ್. ನಮ್ಮ ಪಿಕ್ಚರ್ ಹಿಂಗ್ ಮಾಡ್ಬಿಟ್ರು. ಅವ್ರು ಹಿಂಗ್ ಮಾಡಿ" ನನಗೆ ಅದೆಲ್ಲ ಕೇಳಿ ಕೇಳಿ ನಾನು ಡೈರೆಕ್ಷನ್ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು. ಯಾವುದು ಡಿಸ್ಟರ್ಬ್ ಆಗಬಾರ್ದು. ಆಮೇಲೆ ಆಕ್ಟಿಂಗ್ ಮಾಡುವಾಗಲೂ ತುಂಬಾ ನಾನು ಮ್ಯೂಸಿಕ್ ಬ್ಯಾಕ್‌ಗ್ರೌಂಡ್ ಸ್ಕೋರ್ ವರ್ಕ್ ಮಾಡೀನಿ. ತುಂಬಾ ಮಾಡಿದ್ದೀನಿ ಎಲ್ಲ. ಅಯ್ಯೋ! ಏನಪ್ಪ ಇವ್ನು ಹಿಂಗ್ ಮಾಡಿದ್ದಾನೆ ಆಕ್ಟಿಂಗ್. ಅಯ್ಯೋ! ಸರಿ ಅದಕ್ಕೆ ಒಂದು ಹೊಡಿಯೋಣ ಸೌಂಡ್ ಬೇರೆ. ಆ ಸೌಂಡ್ ಕ್ರಿಯೇಟ್ ಮಾಡಿ ಅದು ಹೈಪ್ ಆಗೋದೇ ಬೇರೆ. ಇವಾಗ ಅಟ್ ಪ್ರೆಸೆಂಟ್ ಇರೋದು ಹೆಂಗಂದ್ರೆ ಯಾರೇ ಹೀರೋ ಆಗ್ಲಿ ಒಂದು ಸೌಂಡಿಂದಾನೇ ಅದು ಇದಾಗೋದು ಎನ್ಹಾನ್ಸ್ ಆಗೋದು. ಸರ್ ನೀವಿವಾಗ ಹೇಳಿದ್ರಿ ಬೇರೆ ಬೇರೆ ಡೈರೆಕ್ಟರ್‌ಗಳೆಲ್ಲ ಹೇಳೋದನ್ನ ನಾವು ಕೇಳಿದೀವಿ ಅಂತ ಹೇಳಿ. ನಿಮ್ಗೆ ಈ ಶೂಟಿಂಗ್ ಟೈಮಲ್ಲಿ ಯಾವ್ದಾದ್ರು ಹೆಡ್ಡೇಕ್ ಅಂತ ಅನ್ಸಿರೋದು ಯಾವ್ದಾದ್ರು ಇದೆಯಾ? ಯಾಕಂತಂದ್ರೆ ಈಗ ಅ ಅಂದ್ರೆ ಜವಾಬ್ದಾರಿ ನಿಭಾಯಿಸೋದು ಡೆಫಿನೆಟ್ಲಿ ಅದು ಕಷ್ಟನೇ. ಸೊ ಯಾವ್ದಾದ್ರು ಇಂಥ ಸಿಚುವೇಷನ್‌ನ ಕ್ಲಿಯರ್ ಮಾಡೋದಕ್ಕೆ ನನ್ಗೆ ತುಂಬಾ ಏನಂದ್ರೆ ಟಫ್ ಅಂತ ಅನ್ಸಿರೋಂಥದ್ದು? ನನಗೆ ಟಫ್ ಅಂತ ಅನ್ಸಿದ್ದು ನಾನು ಮರುಜೀವ ಬಂತು. ಯಾಕಂದ್ರೆ ಫಸ್ಟ್ ಸೆಕೆಂಡ್ ಶೆಡ್ಯೂಲ್ ಮಾಡುವಾಗ ನಾನು ಗೋಕರ್ಣ ಶೂಟ್ ಮಾಡಿದಾಗ ಇವ್ರಿಗೆ ಅಲ್ಲಿ ಹೋಗಿದ್ದೆ. ನಾನು ನೆಕ್ಸ್ಟ್ ಡೇ ಶೂಟ್ ಇತ್ತು. ಅವತ್ತು ನೈಟೇ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆಗಿ ನಾನು ನೆಕ್ಸ್ಟ್ ಡೇ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇಲ್ಲ ಮಾಡಿ ಕೋ ಡೈರೆಕ್ಟರ್‌ಗೆಲ್ಲ ಬಿಟ್ಟು ಹೇಳಿದ್ದೀನಿ. ಸಾಯಂಕಾಲ ತನಕ ಆಗಿಲ್ಲ. ಇವರೆಲ್ಲ ಯಾರು ಮೂಡಲ್ಲಿ ಇರಲಿಲ್ಲ. ತಿರ್ಗಾ ವಾಪಸ್ ಬಂದ್ಬಿಟ್ರು. ನಾನು ಅಲ್ಲಿಂದ ಆಂಬ್ಯುಲೆನ್ಸಲ್ಲಿ ಇದು ಮಾಡಿ ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ನನಗೆ ಆಂಜಿಯೋಗ್ರಾಮ್ ಮಾಡಿ ಸ್ಟೆಂಟ್ ಇಟ್ಟು 3 ಮಂತ್ಸ್ ಇದಾಯಿತು. ನನಗೆ ಫಸ್ಟು ಇಟ್ಟ ತಕ್ಷಣ ನಾನು ಬೇಡ್ಕೊಂಡಿದ್ದು ಏನಂದರೆ, ಈ ಚಿತ್ರವನ್ನು ಅವ್ರು ನಂಬ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಹೆಂಗಾದ್ರು ಮಾಡಿ ಮುಗಿಸ್ಬೇಕು. ಸೊ ಈ ಚಿತ್ರ ಮುಗಿಯೋ ತನಕ ನನಗೆ ಜೀವ ಏನಾಗಬಾರ್ದು. ರಿಲೀಸ್ ಮಾಡಿ ಕೊಟ್ಬಿಟ್ರೆ ಆಮೇಲೆ ಏನಾದರೂ ಫಲ ಆಗಲಿ ಅಂತ ಒಂದು ನಂಬಿಕೆಯಿಂದ ಬಂದರು. ಅದು ನನಗೆ ಹೇಳ್ತೀನಲ್ಲ, ನಿಜವಾಗ್ಲೂ ನನ್ನ ರೀಬರ್ತ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ಎಲ್ಲ ನಮ್ಮ ಪ್ರೇಮಿ ಟೀಮ್‌ಗೆ. ಆ್ಯಂಡ್ ನಾನು ಮಾಡಿರೋ ಒಂದು ಮ್ಯೂಸಿಕ್ಕು ಅದನ್ನ ಎಲ್ಲ ಡೈರೆಕ್ಟರ್ ಆಗಲಿ ಇದು ನನಗೆ ವಿಶ್ ಮಾಡಿದ್ದೆ. ಅದೆಲ್ಲ ಒಂದು ನಮ್ಮ ಕೈ ಹಿಡಿದಿದೆ. ಸರ್ ಇದು ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಪ್ರೇಮಿ ಸಿನಿಮಾವನ್ನ? ಕರ್ನಾಟಕದಲ್ಲಿ ಮಾತ್ರ ಮಾಡಿದಿರಾ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮಾಡಿದಿರಾ ಅಥವಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಶೂಟ್ ಮಾಡಿದಿರಾ ಹೇಗೆ? ಕರ್ನಾಟಕ, ಚಿಕ್ಕಮಂಗ್ಳೂರು, ದಾವಣಗೆರೆ, ಆಮೇಲೆ ಸಕಲೇಶಪುರ, ಗೋವಾ, ಗೋಕರ್ಣ. ಅಷ್ಟು ಕಡೆ. ಹೇಗಿತ್ತು ಸರ್ ಶೂಟ್ ಎಕ್ಸ್ಪೀರಿಯನ್ಸ್? ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಇದು ನಿಮ್ಮ 2ನೇ ಸಿನಿಮಾ ಡೈರೆಕ್ಷನಲ್ಲಿ. ಸೊ ತಾವು ಡೈರೆಕ್ಷನಲ್ಲಿ 2ನೇ ಸಿನಿಮಾದಲ್ಲಿ ಒಂದು ಕಲ್ತಿರ್ತೀವಿ, ಇನ್ನೊಂದು ಏನೋ ಒಂದು ಕಳ್ಕೊಂಡಿರ್ತೀವಿ. ಸೊ ದಟ್ ಇದರಲ್ಲಿ ಕಲ್ತಿರೋ ವಿಚಾರ ಯಾವುದು? ಬೇಸರ ಆಗಿರೋ ವಿಚಾರ ಯಾವುದು? ಆಮ್, ಕ ಮೀನ್ಸ್ ಕಲ್ತಿರೋದು ಒಂದು ಎವ್ರಿ ಸ್ಟೆಪ್ ಲರ್ನಿಂಗೆ. ಎವ್ರಿ ಸ್ಟೆಪ್ ಇವತ್ತು ನೋಡಿ ಇವಾಗ ಇಂಟರ್ವ್ಯೂ ಮಾಡ್ತಾರೆ, ಇದು ಲರ್ನಿಂಗೆ. ಇವಾಗ ನೀವು ಒಂದು ಕೇಳ್ತೀರಾ, ಓ ಈ ಥರ ಕೇಳ್ತಾರೆ ನಾವು ಹೆಂಗೆ ಹೇಳ್ಬೇಕು, ಇದು ಲರ್ನಿಂಗ್. ಆ ಥರ ಲರ್ನಿಂಗ್ ಐ ನೆವರ್, ಯಾರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರು ಇದು ಅವ್ರ ಹತ್ರ ಒಳ್ಳೆತನ ಒಂದು ಏನೋ ಒಂದು ಒಳ್ಳೇದಿದ್ರೆ ಅಂತ ಕಲ್ತ್ಕೊಳ್ತೀನಿ. ಅದು ಅವ್ರು ಚಿಕ್ಕವ್ರ ಹತ್ರ ನಾನೇನು ಕಲಿಬೇಕು ಆ ಥರ ಮಾಡೋದಲ್ಲ. ನಾನು ಕೇಳ್ತೀನಿ. ಕಲ್ತ್ಕೊಂಡಿದ್ದು ಏನಂದರೆ ಕೆಲವೊಂದು ವಿಷಯಗಳು ಪಿಕ್ಚರಲ್ಲಿ ಕೆಲವರು ಇಷ್ಟು ಜನ ಟ್ರಾವೆಲ್ ಮಾಡ್ತಾರಲ್ಲ, ಆ
ಕ್ಯಾರೆಕ್ಟರ್ಗಳು ನೋಡ್ತೀನಿ. ಆ ಕ್ಯಾರೆಕ್ಟರ್ಗಳು ಓ ಇವ್ರು ನಮಗೆ ನಮ್ಮ ಮುಂದೆ ಒಂದಿದ್ದಾರೆ, ಹಿಂದೆ ಇನ್ನೊಂದಿದ್ದಾರೆ ಅಂತ ಆ ಕ್ಯಾರೆಕ್ಟರ್ಗಳು ನೋಡ್ತೀನಿ. ಅದನ್ನ ನೋಡಿದೆ ಅವ್ರನ್ನ ನಾವು ಅವ್ರ ಹತ್ರ ನಾವು ಹೆಂಗ್ ದೂರ ಬರಬೇಕು ಅಂತ ಕಲ್ತಿದ್ದೀನಿ. ಅಲ್ಲಿ ಅಲ್ಲಿನ ಅನುಭವ ಆಗಿದೆ ಅಂತ ಆಯ್ತು. ಹೌದೌದು, ಅನುಭವ ತುಂಬಾ, ಈ ಪಿಕ್ಚರ್ ಅಂತೂ ತುಂಬಾ ಅನುಭವ ಆಗಿದೆ. ಸರ್, ಈಗ ಕನ್ನಡ ಸಿನಿಮಾಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿನ ಆದ್ಯತೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಥಿಯೇಟರ್ಗಳು ಸಿಕ್ಕರು ಜನ ನೋಡಕ್ ಬರಲ್ಲ ಅನ್ನುವಂಥದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಒಬ್ಬ ಡೈರೆಕ್ಟರ್ ಆಗಿ? ಮೇಡಮ್, ಎರಡು ವಿಷಯ ಇದೆ. ಒಂದು ನಿಜಾಗ್ಲೂ ಒಂದು ಒಂದು ಹೇಳ್ಬೇಕಂದ್ರೆ, ಇವಾಗ ಈ ಫಿಲಮಲ್ಲಿ ಯಾರು ಆ್ಯಕ್ಟ್ ಮಾಡ್ತಾರೋ, ಯಾರು ಇದು ಮಾಡ್ತಾರೋ ಅವ್ರು ಫಸ್ಟ್ ಪ್ರಮೋಟ್ ಮಾಡಬೇಕು. ಅವ್ರ ಫ್ಯಾಮಿಲಿ ಆಗಲಿ, ಅವ್ರು ಬಂದು ಪ್ರಮೋಟ್ ಮಾಡಿ ನೋಡಿದ್ರೆ ಆಟೋಮೆಟಿಕ್ಕಾಗಿ ಜನ ಬರ್ತಾರೆ. ನಾವು ಜನ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಇವಾಗ ಏನು ಹೇಳ್ತಾರೆ, ನಮ್ಮ ಪಿಕ್ಚರ್ ಏನೋ ರಿಲೀಸ್ ಆಯ್ತು ಅಂದ್ಕೊಳ್ಳಿ, ಇವಾಗ ನಮ್ಮ ಟೀಮಲ್ಲಿ ಯಾರೋ ಒಬ್ಬರು ನೋಡಿಲ್ಲ, ಇಲ್ಲೇ ಪ್ರಮೋಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಅದು ರೀಚ್ ಆಗಲ್ಲ. ಸೊ ಜನ ಮೇಲೆ ನಾವು ಇವು 4 ಜನದಲ್ಲಿ ಯಾರೋ 3 ಜನ ಮಾತ್ರ ಪ್ರಮೋಟ್ ಮಾಡ್ತಾಯಿದ್ರೆ ಇವಾಗ ಏನು ಗೊತ್ತಾಗಲ್ಲ ಜನಕ್ಕೆ. ಸೊ ಜನಕ್ಕೆ ಬಂದು ಯಾವುದೇ ಮೇಡಮ್ ಒಂದು ವಿಷಯನ ಅವ್ರು ಇಷ್ಟಪಟ್ಟರೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಅದೇ ಥರ ಇದೊಂದು ಹೋಟ್ಲ್ ಅಂತ ಅಂದ್ಕೊಳ್ಳಿ. ಇವಾಗ ಯಾವುದೋ ಹೋಟ್ಲಲ್ಲಿ ಇವಾಗ ನಿಮ್ಗೊಂದು ಟೇಸ್ಟ್ ಇಷ್ಟ ಆಗುತ್ತೆ, ನಮ್ಗೊಂದು ಟೇಸ್ಟ್ ಇಷ್ಟ ಆಗುತ್ತೆ. ಅದು ಬಟ್ ಎಲ್ಲರಿಗೂ ಇಷ್ಟ ಆಗೋದು ಒಂದೇ ವಿಷಯ, ಯಾವ್ದು ಹೇಳಿ? ವಾಟ್ರ್, ನೀರು. ಆ ವಿಷಯನ ಎಲ್ಲರೂ ಇಷ್ಟಪಡ್ತಾರೆ. ಅದು ಇಷ್ಟಪಟ್ಬಿಟ್ಟು ಅದಕ್ಕೆ ಇಷ್ಟ ಇದ್ರೂ ಕಷ್ಟ ಇದ್ರೂ ಕುಡಿಯಲೇಬೇಕು. ಅದೇ ಥರ ಚಿತ್ರವನ್ನು ಒಂದು ಇಷ್ಟಪಟ್ಟು ನೋಡ್ತಾರೆ, ಇನ್ನೊಂದು ಬಂದು ಇವರು ಮಾಡಿದ ನಮಗೋಸ್ಕರ ನೋಡ್ತಾರೆ. ಇದು 2 ಕ್ಯಾಟಗರಿ ಬಿಟ್ಟು ಇವರು 2 ಕ್ಯಾಟಗರಿ ಹೋಗಿ ಹೇಳ್ಬೇಕು ಜನ ಅಕ್ಕಪಕ್ಕ, ಅವಾಗ ಎಲ್ಲ ಜನ ಬರ್ತಾರೆ. ಅವಾಗೇ ಆಗೋದು. ನಾವು ಮಾಡ್ತೀವಿ, ಬಂದಿಲ್ಲ, ಹೋಗಿಲ್ಲ ಅಂತ ನಾವು ಫೀಲ್ ಮಾಡಿದ್ರೆ ಆಗಲ್ಲ. ಬಟ್ ನಾವು ಕರೆಕ್ಟಾಗಿ ಮಾಡಬೇಕು ಪ್ರಾಡಕ್ಟ್ನ. ಓಕೆ ನೋಡೋ ಥರ ಇದೆ, ಓಕೆ ಅಂತ ಮಾಡಿದ್ರೆ ಖಂಡಿತ ಬರ್ತಾರೆ. ಅದನ್ನೇ ಹೇಳ್ತೀನಿ. ಸರ್, ಇತ್ತೀಚೆಗೆ ಪೈರಸಿ ಬಗ್ಗೆನೂ ಜಾಸ್ತಿ ಮಾತುಗಳು ಕೇಳಿ ಬರ್ತಾ ಇದಾವೆ. ಯಾಕಂತಂದ್ರೆ ಅದು ಸಿನಿಮಾನ ನಂಬಿಕೊಂಡು ಸಾಕಷ್ಟು ಜನರು ಅದರಲ್ಲಿ ಶ್ರಮ ವಹಿಸಿರ್ತಾರೆ. ಸೊ ಈ ಪೈರಸಿ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತೆಗಿಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತವೆ. ಬಟ್ ಅದು ಜಾಸ್ತಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಏನ್ ಹೇಳ್ತೀರಾ? ಅದು ಪೈರಸಿ ಎಲ್ಲದರಲ್ಲೂ ಪೈರಸಿ ಬಂದಿದೆ ಮೇಡಮ್. ಇವಾಗ ಏನಾಗತ್ತೆ ಏನಾಗತ್ತೆ ಅಂತ ಇವಾಗ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಇವಾಗ ಪೈರಸಿ ಇದ್ದೇ ಇರುತ್ತೆ. ಇವಾಗ ನೋಡಿ, ಈ ಮೈಕಲ್ಲೂ ಈ ಕ್ವಾಲಿಟಿ ಇದೆ, ಲೋ ಕ್ವಾಲಿಟಿನೂ ಇದೆ. ಅದನ್ನ ಏನು ಮಾಡ್ತಾರೆ ಇವಾಗ. ಬಟ್ ಆ ಪೈರಸಿ ಲೆಕ್ಕದಲ್ಲಿ ನೋಡಿದ್ರೆ ಹೇಟ್ ಬೀಳೋದು ಫಿಲ್ಮ್ಗೆ. ಯಾಕಂದರೆ ಇದು ತೊಗೊಂಡು ಯೂಸ್ ಮಾಡ್ತಾರೆ, ಯೂಸ್ ಮಾಡಿ ಯೂಸ್ ಮಾಡೋರಿಗೆ ಏನೋ ದುಡ್ಡು ಬರುತ್ತೆ. ಬಟ್ ಪಿಕ್ಚರಲ್ಲಿ ಹಂಗಲ್ಲ. ಇವಾಗ ಒರಿಜಿನಲ್ ಪ್ರಿಂಟಲ್ಲಿ ನೋಡೋಕ್ಕೂ, ಥಿಯೇಟ್ರಲ್ಲಿ ನೋಡೋಕ್ಕೂ, ಇಲ್ಲಿ ಮನೇಲಿ ಕೂತ್ಕೊಂಡು ಫೋನ್ ನೋಡೋಕ್ಕೂ ವ್ಯತ್ಯಾಸ ಇದೆ. ಇವಾಗ ಅಲ್ಲಿ ಬಂದರೆ ಒಬ್ಬ ಥಿಯೇಟ್ರ್ ಅವರು ಬದುಕ್ತಾರೆ, ಅಲ್ಲಿಂದ ಪ್ರೊಡ್ಯೂಸರು ಇದಾಗ್ತಾರೆ, ಆ ಪ್ರೊಡ್ಯೂಸರಿಂದ ಅಲ್ಲಿನ ಅಷ್ಟು ಜನ ಕೆಲಸ ಮಾಡೋರು ಇದಾಗ್ತಾರೆ. ಆಮೇಲೆ ಪಾಪ್ಕಾರ್ನ್ ಇದು ಎಲ್ಲ ಇನ್ನು ಜನನೇ ಅವ್ರಿಗೆ ಸಂಬಳ ಕೊಡೋಂಗೆ. ಅವರೇ ಬಂದು ಅಲ್ಲಿ ಬಂದು ನೋಡಿಲ್ಲ ಅಂದರೆ ಫೋನಲ್ಲಿ ನೋಡ್ಕೊಂಡ್ರೆ ಫೋನಲ್ಲಿ ಏನೋ ಇವಾಗ ಇಲ್ಲಿ ಥಿಯೇಟ್ರಲ್ಲಿ 10 ರೂಪಾಯಿ ಸಿಕ್ಕಿದ್ರೆ ಫೋನಲ್ಲಿ ಇವ್ರಿಗೆ 1 ರೂಪಾಯಿ ಸಿಗುತ್ತೆ. ಈ 1 ರೂಪಾಯಿ ಯಾವಾಗ ಹೋಗಿ ರೀಚ್ ಆಗುತ್ತೆ? ಸೊ ಆ ಪೈರಸಿ ನೀವು ದಯವಿಟ್ಟು ಅವಾಯ್ಡ್ ಮಾಡಿದ್ರೆ ನಾವು ಈ ಫಿಲ್ಮ್ ಇಂಡಸ್ಟ್ರಿನ ಇರುತ್ತೆ ಈ ಪ್ರಪಂಚದಲ್ಲಿ. ಸರ್, ನೆಕ್ಸ್ಟ್ ಏನೆಲ್ಲ ಪ್ಲಾನಿಂಗ್ಸ್ಗಳಿದಾವೆ? ಬೇರೆ ಬೇರೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇದೆಯಾ? ಅಥವಾ ಏನಾದರೂ ಮ್ಯೂಸಿಕ್ ರೆಡಿ ಆಗಿರುವಂಥದ್ದು ಇದೆಯಾ? ಅಥವಾ ಬೇರೆ ಸಿನಿಮಾದಲ್ಲಿ ವಿಲನ್ ಆಗಿ ಅಥವಾ ಹೀರೋ ಆಗಿ ಏನಾದ್ರು ಆ್ಯಕ್ಟ್ ಮಾಡೋ ಪ್ಲಾನಿಂಗ್ಸ್ ಹೇಗಿದೆ? ನನಗೆ ವಿಲ್ಲನ್ ಆಗಕ್ಕೆ ಇಷ್ಟ ಮೇಡಮ್, ಹೀರೋ ಬೇಡ. ಬಟ್ ಪ್ಲಾನಿಂಗ್ಸ್ ಅಂದರೆ ಇವಾಗ ಆಲ್ರೆಡಿ ಒಂದು ವೆಬ್ ಸೀರೀಸ್ ಆಲ್ರೆಡಿ ಒಂದು ಶೂಟ್ ಮುಗ್ದಿದೆ. ಸೊ ಇಟ್ ಈಸ್ ಅ ಬೈ ಲ್ಯಾಂಗ್ವೇಜ್ ಅದೊಂದು. ಆಮೇಲೆ ಮ್ಯೂಸಿಕ್ ವರ್ಕ್ ನಡೀತದೆ, ಮ್ಯೂಸಿಕ್ ಪ್ಯಾರಲಲ್, ಇಟ್ ಈಸ್ ಮೈ ಬ್ಲಡ್ ಅಲ್ವಾ, ಮ್ಯೂಸಿಕ್ ನಡೀತದೆ. ಇವಾಗ 2-3 ಒಳ್ಳೆ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಬಟ್ ಅದು ಇವಾಗ ರಿವೀಲ್ ಮಾಡೋದು ಬೇಡ. ಐ ವಿಲ್ ಟೆಲ್ ಯು ಮೇಡಮ್. ಸರ್, ಕೊನೆಯದಾಗಿ ಏಪ್ರಿಲ್ 3ನೇ ತಾರೀಕು ನಿಮ್ಮ ಸಿನಿಮಾ ಪ್ರೇಮಿ ಸಿನಿಮಾ ಬರ್ತಾ ಇದೆ. ವೀಕ್ಷಕರಿಗೆ ಏನು ಹೇಳ್ತೀರಾ? ಯಾಕೆ ಸಿನಿಮಾ ನೋಡಬೇಕು? ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ಎಲ್ರಿಗೂ ನಾನು ಈ ಕೈ ಏನಕ್ಕೆ ಮುಗಿತಾ ಇದ್ದಂದರೆ, ದಯವಿಟ್ಟು ಪ್ರೀತಿ ಕೊಟ್ಟು ನಮ್ಮ ಪಿಕ್ಚರ್ನ ಬಂದು ನೋಡಿ. ಯಾಕಂದರೆ ಇದು ಎಲ್ರಿಗೂ ಏನಕ್ಕೆ ಪಿಕ್ಚರ್ ಬಂದು ನೋಡ್ಬೇಕು ಅನ್ಸುತ್ತೆ. ಬಟ್ ಈ ಪಿಕ್ಚರ್ನ ಎಲ್ಲರ ಲೈಫಲ್ಲೂ ಒಂದು ಪ್ರೇಮಿ ಇದೆ. ಆ ಪ್ರೇಮಿನ ಬಂದು ನೋಡಿ, ನಮ್ಮ ಎಲ್ಲ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡಿ ಹೇಳ್ತಾ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಪ್ರೇಮಿ ಸಿನಿಮಾದ ಡೈರೆಕ್ಟರ್ ಮಾತಾಗಿರುವಂತಹದ್ದು. ದಯವಿಟ್ಟು ಸಿನಿಮಾವನ್ನ ಬಂದು ನೋಡಿ, ಕನ್ನಡವನ್ನ ಉಳಿಸಿ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವೇಗ ನ್ಯೂಸ್, ಬೆಂಗಳೂರು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ.
ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.